ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮ್ಮ ಚಾನಲನ್ನು ನೀವು ಇನ್ಸ್ಟಾಗ್ರಾಮು, ಯೂಟ್ಯೂಬು ಮತ್ತು ಟೆಲಿಗ್ರಾಮ್ನಲ್ಲಿ ಕೂಡ ನೋಡ್ಬೋದು. ಇನ್ನೂ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ, ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಎಲ್ಲ ರೀತಿಯ ಪ್ರಶ್ನೋತ್ತರಗಳು ಹಾಗೂ ಉಪಯುಕ್ತ ಮಾಹಿತಿಯನ್ನು ಅಪ್ಲೋಡ್ ಮಾಡುತ್ತಿರುತ್ತೇವೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಕೊನೆಯ ವಿಡಿಯೋದಲ್ಲಿ ನಾನು ಒಂದು ಪ್ರಶ್ನೆಯನ್ನು ಕೇಳಿದೆ, ಅದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಕಮೆಂಟ್ ಮಾಡಿದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸೊ ಆ ಕೊನೆಯ ಪ್ರಶ್ನೆಯ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್, ಅಮೆರಿಕ ಆಗಿರುತ್ತೆ. ನಮ್ಮ ಭಾರತ ದೇಶದ ಮೂಲಭೂತ ಹಕ್ಕುಗಳನ್ನು ನಾವು ಅಮೆರಿಕ ದೇಶದ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ. ಇಂದಿನ ಮೊದಲ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು? ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್, ಹಲ್ಮಿಡಿ ಶಾಸನ. ನೀವು ಸ್ವಲ್ಪ ಪ್ರಶ್ನೆನ ಕೇರ್ಫುಲ್ಲಾಗಿ ಓದಬೇಕಾಗುತ್ತೆ. ಕೆಲವರು ತಾಳಗುಂದ ಶಾಸನ ಮತ್ತು ಹಲ್ಮಿಡಿ ಶಾಸನ ತುಂಬ ಹೆಚ್ಚಾಗಿ ಓದಿರ್ತೀರ, ಹಾಗಾಗಿ ನೀವು ಸಡನ್ಲಿ ಅದನ್ನು ಟಿಕ್ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರು ಕೇಳಿರೋದು ಕನ್ನಡದ ಮೊದಲ ಶಾಸನ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹಲ್ಮಿಡಿ ಶಾಸನ. ಮುಂದಿನ ಪ್ರಶ್ನೆ, ಕರ್ನಾಟಕವನ್ನಾಳಿದ ಪ್ರಥಮ ದಕ್ಷಿಣ ಭಾರತದ ಮನೆತನ ಯಾವುದು? ಇಲ್ಲಿ ಕೇಳ್ತಾ ಇರೋದು ಅವ್ರದ್ದು ಕರ್ನಾಟಕವನ್ನಾಳಿದ ಪ್ರಥಮ ಮನೆತನ ಅಲ್ಲ, ದಕ್ಷಿಣ ಭಾರತದ ಪ್ರಥಮ ಮನೆತನ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್, ಶಾತವಾಹನರು. ಮುಂದಿನ ಪ್ರಶ್ನೆ, ಶಾತವಾಹನ ವಂಶದ ಸ್ಥಾಪಕ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್, ಸಿಮುಖ. ಮುಂದಿನ ಪ್ರಶ್ನೆ, ಕದಂಬ ವಂಶದ ಸ್ಥಾಪಕ ಯಾರು? ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಕದಂಬ ವಂಶದ ಸ್ಥಾಪಕ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್, ಮಯೂರವರ್ಮ. ಮುಂದಿನ ಪ್ರಶ್ನೆ, ಕದಂಬರ ರಾಜಧಾನಿ ಯಾವುದು? ನೋಡಿ ವಿದ್ಯಾರ್ಥಿಗಳೇ, ನಮ್ಮ ಕರ್ನಾಟಕ ಇತಿಹಾಸ ಅಂತ ಬಂದಾಗ ರಾಜಧಾನಿ, ರಾಜಲಾಂಛನ, ಸ್ಥಾಪಕ ಇವುಗಳ ಬಗ್ಗೆ ಹೆಚ್ಚಾಗಿ ಪ್ರಶ್ನೆ ಕೇಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದರ ಬಗ್ಗೆ ವಿದ್ಯಾರ್ಥಿಗಳು ಸ್ವಲ್ಪ ಗಮನ ಕೊಟ್ಟು ಓದಬೇಕಾಗುತ್ತೆ. ಇದಕ್ಕೆ ಉಪಯುಕ್ತವಾಗುವಂಥ ಎಲ್ಲ ವಿಡಿಯೋಗಳನ್ನ ನಮ್ಮ ಚಾನಲಲ್ಲಿ ಹಾಕ್ತಾ ಇರ್ತೀವಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಕದಂಬರ ರಾಜಧಾನಿ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್, ಬನವಾಸಿ. ಮುಂದಿನ ಪ್ರಶ್ನೆ, ಕದಂಬರ ಪ್ರಸಿದ್ಧ ದೊರೆ ಯಾರು? ಕದಂಬರ ಪ್ರಸಿದ್ಧ ದೊರೆ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್, ಕಾಕುತ್ಸವರ್ಮ. ಕಾಕುತ್ಸವರ್ಮ ಕದಂಬರ ಪ್ರಸಿದ್ಧ ದೊರೆಯಾಗಿರ್ತಾರೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ದೊರೆತ ಪ್ರಥಮ ಸಂಸ್ಕೃತ ಶಾಸನ ಯಾವುದು? ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಅವರು ಕೇಳಿರೋದು ಪ್ರಥಮ ಸಂಸ್ಕೃತ ಶಾಸನ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್, ತಾಳಗುಂದ ಶಾಸನ. ಮುಂದಿನ ಪ್ರಶ್ನೆ, ಕದಂಬರ ಕುಟುಂಬದ ಕುಲಪ್ರಚನ್ನ ಜನ್ಮ ಇದು ಯಾರ ಬಿರುದು? ಕದಂಬರ ಕುಟುಂಬದ ಕುಲಪ್ರಚನ್ನ ಜನ್ಮ, ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್, ಭಗೀರಥ ವರ್ಮ. ನೆಕ್ಸ್ಟ್ ಪ್ರಶ್ನೆ, ಕದಂಬರ ಕುಟುಂಬದ ಕುಲಭೂಷಣ ಯಾರ ಬಿರುದು? ನಾವು ಇವಾಗಲೇ ನೋಡಿರೋದು ಕದಂಬರ ಕುಟುಂಬದ ಕುಲಪ್ರಚನ್ನ ಜನ್ಮ. ಸೊ ಇದು ಕದಂಬರ ಕುಟುಂಬದ ಕುಲಭೂಷಣ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್, ಕಾಕುತ್ಸವರ್ಮ. ಮುಂದಿನ ಪ್ರಶ್ನೆ, ಕದಂಬರ ರಾಜ್ಯ ಲಾಂಛನ ಯಾವುದು? ಕದಂಬರ ರಾಜ್ಯ ಲಾಂಛನ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್, ಸಿಂಹ. ಮುಂದಿನ ಪ್ರಶ್ನೆ, ಕಲ್ಯಾಣ ಚಾಲುಕ್ಯರ ರಾಜ್ಯ ಲಾಂಛನ ಯಾವುದು? ಸೊ ಕಲ್ಯಾಣ ಚಾಲುಕ್ಯರ ರಾಜ್ಯ ಲಾಂಛನ ಯಾವುದಪ್ಪ ಅಂದರೆ ವರಾಹ ಅಂತ ಬಂದಾಗ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಓದಬೇಕಾಗುತ್ತೆ. ಯಾಕಂದರೆ ಬಲಮುಖ ವರಾಹ, ಎಡಮುಖ ವರಾಹ ಅಂತೆಲ್ಲ ತುಂಬ ಇರುತ್ತೆ. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಕಲ್ಯಾಣ ಚಾಲುಕ್ಯರ ರಾಜ್ಯ ಲಾಂಛನ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್, ಬಲಮುಖ ವರಾಹ. ಯಾವುದಪ್ಪ ಅಂದರೆ ಬಲಮುಖ ವರಾಹ. ಅದೇ ರೀತಿ ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ರಾಜ್ಯ ಲಾಂಛನ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ ಬಲಮುಖ ವರಹ ಕಲ್ಯಾಣ ಚಾಲುಕ್ಯರದು ಅಂದಮೇಲೆ ಬಾದಾಮಿ ಚಾಲುಕ್ಯರದು ಎಡಮುಖ ವರ ಅಂತ ನೀವು ಆಬ್ವಿಯಸ್ಲಿ ಆಗ್ತೀರಾ, ಬಟ್ ಅದು ತಪ್ಪು ಉತ್ತರ. ಸರಿಯಾದ ಉತ್ತರ ಇದು ಕೂಡ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್, ಬಲಮುಖ ವರಹ. ಕಲ್ಯಾಣ ಚಾಲುಕ್ಯರು ಮತ್ತು ಬಾದಾಮಿ ಚಾಲುಕ್ಯರ ಇವರ ರಾಜ್ಯ ಲಾಂಛನ ಯಾವುದಪ್ಪ ಅಂದರೆ ಬಲಮುಖ ವರಹ. ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನ ಯಾವುದು? ಸೊ ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನ ಯಾವುದಪ್ಪ ಅಂದರೆ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್, ಎಡಮುಖ ವರಹ. ಸೊ ವಿದ್ಯಾರ್ಥಿಗಳು
ಸ್ವಲ್ಪ ಕೇರ್ಫುಲ್ಲಾಗಿ ಓದಬೇಕಾಗುತ್ತೆ. ರಾಜ ಲಾಂಛನಗಳು ಬಂದಾಗ, ಈ ವರಾಹ ಅಂತ ಬಂದಾಗ ಇನ್ನೂ ಸ್ವಲ್ಪ ಕೇರ್ಫುಲ್ಲಾಗಿ ಓದಬೇಕಾಗುತ್ತೆ. ಯಾಕಂದರೆ ಬಲಮುಖ ಅಥವಾ ಎಡಮುಖ ಅಂತ ಕೊಡ್ತಾರೆ ಸ್ವಲ್ಪ ಎಕ್ಸಾಮ್ಸಲ್ಲಿ, ಅಥವಾ ಬರೀ ವರಾಹ ಅಂತ ಕೊಟ್ಟರೆ ಓಕೆ ಪರವಾಗಿಲ್ಲ. ಬಟ್ ಬಲಮುಖ ಎಡಮುಖ ಅಂತ ಕೊಟ್ಟಾಗ ಸ್ವಲ್ಪ ಯೋಚನೆ ಮಾಡಿ ನೀವು ಆನ್ಸರ್ನ ಟಿಕ್ ಮಾಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ರಾಜಧಾನಿ ಯಾವುದು? ಬಾದಾಮಿ ಚಾಲುಕ್ಯರ ರಾಜಧಾನಿ ಯಾವುದು? ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್, ವಾತಾಪಿ. ಮುಂದಿನ ಪ್ರಶ್ನೆ, ಕಲ್ಯಾಣ ಚಾಲುಕ್ಯರ ರಾಜಧಾನಿ ಯಾವುದು? ಸೊ ಕಲ್ಯಾಣ ಚಾಲುಕ್ಯರ ರಾಜಧಾನಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್, ಮಾನ್ಯಖೇಟ. ಮುಂದಿನ ಪ್ರಶ್ನೆ, ಕರ್ನಾಟಕವನ್ನು ಅತಿ ಹೆಚ್ಚು ಅವಧಿಗೆ ಆಳಿದ ಮನೆತನ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ನಮ್ಮ ಕರ್ನಾಟಕವನ್ನು ಅತಿ ಹೆಚ್ಚು ಆಳಿದ ಮನೆತನ ಯಾವುದಪ್ಪ ಅಂದರೆ ಗಂಗರು. ಮುಂದಿನ ಪ್ರಶ್ನೆ, ಗಂಗರ ಪ್ರಸಿದ್ಧ ದೊರೆ ಯಾರು? ಗಂಗರ ಪ್ರಸಿದ್ಧ ದೊರೆ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್, ದುರ್ವಿನೀತ ಗಂಗರ ಪ್ರಸಿದ್ಧ ದೊರೆಯಾಗಿರ್ತಾರೆ. ಗಜಶಾಸ್ತ್ರ ಎಂಬ ಗ್ರಂಥವನ್ನು ರಚಿಸಿದವರು ಯಾರು? ಗಜಶಾಸ್ತ್ರ ಎಂಬ ಗ್ರಂಥವನ್ನು ರಚಿಸಿದವರು ಯಾರಪ್ಪ ಅಂದರೆ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್, ಶ್ರೀ ಪುರುಷ ಅವರು ಗಜಶಾಸ್ತ್ರ ಎಂಬ ಗ್ರಂಥವನ್ನು ರಚಿಸಿದ್ದಾರೆ. ಮುಂದಿನ ಪ್ರಶ್ನೆ, ಗಜಾಷ್ಟಕ ಎಂಬ ಗ್ರಂಥವನ್ನು ರಚಿಸಿದವರು ಯಾರು? ಸೊ ನಾವು ಇವಾಗಲೇ ನೋಡಿದ್ವಿ, ಗಜಶಾಸ್ತ್ರ ಎಂಬ ಗ್ರಂಥವನ್ನು ರಚಿಸಿದವರು ಶ್ರೀ ಪುರುಷ. ಗಜಾಷ್ಟಕ ಎಂಬ ಗ್ರಂಥವನ್ನು ರಚಿಸಿದವರು ಯಾರಪ್ಪ ಅಂದರೆ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್, ಎರಡನೇ ಶಿವಮಾರ. ವಿದ್ಯಾರ್ಥಿಗಳೇ, ನಮ್ಮ ಈ ಒಂದು ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲಲ್ಲಿ ಕರ್ನಾಟಕ ರಾಜ್ಯದ PC, PSI, SDA, FDA, PDO, ಗ್ರಾಮ ಲೆಕ್ಕೆಯ ಮುಂತಾದ ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕಗಳಿಗೆ ಉಪಯುಕ್ತವಾಗುವಂತಹ ಎಲ್ಲ ರೀತಿಯ ಪ್ರಶ್ನೋತ್ತರಗಳನ್ನು ಹಾಕುತ್ತಿರುತ್ತೇವೆ. ಅದೇ ರೀತಿ ಹೊಸ ಕಾಲ್ಫಾರ್ಮ್ ಆದಂಥ ರಿಕ್ವೈರ್ಮೆಂಟ್ ನೋಟಿಫಿಕೇಷನ್ಗಳನ್ನು ಕೂಡ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ನಾವು ತಿಳಿಸುತ್ತೇವೆ. ದಯವಿಟ್ಟು ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಸ್ಥಾಪಕ. ಇದಕ್ಕೆ ವಿದ್ಯಾರ್ಥಿಗಳು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಬೇಕಾಗುತ್ತೆ. ಕಮೆಂಟ್ ಮಾಡಿ, ನಾನು ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ಹೇಳ್ತೇನೆ. ಹಾಗೆ ವಿಡಿಯೋವನ್ನು ಇಷ್ಟ ಆಗಿದರೆ ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ. ನಿಮಗೆ ದಿನನಿತ್ಯ ಉಪಯುಕ್ತವಾಗುವಂಥ ಕರೆಂಟ್ ಅಫೇರ್ಸು ಮತ್ತು ಎಲ್ಲ ರೀತಿಯ ನೋಟ್ಸ್ಗಳನ್ನು ನಾವು ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ನಲ್ಲಿ ಹಾಕ್ತಾ ಇರ್ತೀವಿ. ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.